ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ನಿನ್ನೆ ಏನು ಮಾತಾಡಿದ್ದೆ ಅನ್ನೋದು ಒಂದು 2 ನಿಮಿಷ ರೀಕ್ಯಾಪ್ ಮಾಡ್ತೀನಿ. ನಿನ್ನೆ ಶನಿಗ್ರಹದ ದೋಷದಿಂದ ಆಗುವಂಥದ್ದು ಅಂದರೆ ಹಲ್ಲೆಲ್ಲ ವಿಕಾರ ಆಗುತ್ತೆ, ಕಿವಿಲೆಲ್ಲ ದೊಡ್ಡ ಪ್ರಾಬ್ಲಮ್ಮು, ಗಂಟ್ಲು, ಆಮೇಲೆ ಮೈಲೆಲ್ಲ ಉರಿ, ಕೆರೆತ, ಈ ಥರ ಏನೋ ಬರೆ ಬಂದಂಗೆ ಆಗೋದು, ಮಂಡಿ ನೋವು, ಪಾದ ನೋವು, ಮೂಳೆಗೆ ಸಂಬಂಧಪಟ್ಟದ್ದು, ಸಂಧಿವಾತ, ಆಮವಾತ, ರಕ್ತವಾತ, ಇದೆಲ್ಲ ಸಮಸ್ಯೆ ನಾವು ಮಾಟಮಂತ್ರ ಮಾಡಿದ್ದ ದಾಟಿದರೆ ಅಥವಾ ಮಾಟಮಂತ್ರ ಮಾಡಿದ್ದನ್ನು ಮುಟ್ಬಿಟ್ಟಿದ್ರೆ, ಮುಟ್ಟಿ ಅದನ್ನು ಎತ್ತು ಬೆಸಾಕಿದರೆ, ಅಪ್ಪ ಅಮ್ಮನಿಗೆ ಹೊಡೆಯೋದು ಬೈಯೋದು ಮಾಡಿದರೆ, ತಂದೆ ತಾಯಿಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದರೆ, ಮತ್ತು ಕೆಟ್ಟವ್ರಿಗೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ದಿನ ಪ್ರಾರ್ಥನೆ ಮಾಡೋದು ದೇವ್ರ ಮುಂದೆ ಹೋಗಿ, ಅವ್ರಿಗೆ ಹಿಂಗಾಗ್ಬಿಡ್ಲಿ ಅಂತ, ಅಥವಾ ಬೇಗ ಅವ್ರಿಗೆ ತೊಂದರೆ ಆಗಲಿ ಅಂತ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದವ್ರು ಕೆಟ್ಟದಾಗ್ತಿಲ್ಲ ಅಂದ್ಬಿಟ್ಟು ಹೋಗಿ ಮಾಟ ಮಂತ್ರ ಮಾಡಿಸೋದು. ಈ ಥರದ್ದೆಲ್ಲ ಮಾಡಿದಾಗ ಶನಿ ನಮ್ಮನ್ನೇ ಅಟ್ಯಾಕ್ ಮಾಡ್ತಾನೆ. ಕಾರಣ ಏನು ಅಂತೇಳಿ ನೆನ್ನೆ ಉಲ್ಕಾದೇವಿ ಮತ್ತು ಶನಿ ಮಂತ್ರವನ್ನು ನಾನು ಹೇಳಿಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥದ್ದು, ನಮ್ಮ ಮಕ್ಕಳು ಓದೋದೇ ಇಲ್ಲ, ಓದಿದ್ದು ನೆನಪಿಟ್ಕೊಳ್ಳಲ್ಲ, ನಮ್ಮ ಮಕ್ಳಿಗೆ ಎಷ್ಟು ಹೇಳ್ಕೊಟ್ಟಿರೋದು ನೆನಪಿನ ಶಕ್ತಿ ಇಲ್ಲ, ಸ್ಕೂಲಲ್ಲೂ ಕಂಪ್ಲೇಂಟ್ ಮಾಡ್ತಾರೆ. ನಾವು ಮನೇಲಿ ಕೂತ್ಕೊಂಡು ಟ್ಯೂಷನ್ ಹೇಳ್ಕೊಡ್ತೀವಿ, 10 ಸಲ ಹೇಳಿದ್ರು ತಲೆಗೆ ಹೋಗಲ್ಲ, ಬೆಳಗ್ಗೆ ಕೇಳಿದ್ರೆ ಮರ್ತೋಗ್ತಾರೆ, ಆಟದಲ್ಲೂ ಆಸಕ್ತಿ ಇಲ್ಲ, ಓದೋದಲ್ಲೂ ಆಸಕ್ತಿ ಇಲ್ಲ, ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾರೆ ಮಕ್ಕಳು. ಇದು ಒಂದು ಥರ ವೆರೈಟಿ ಮಕ್ಕಳು ಮನೆಯಲ್ಲಿ. ಇನ್ನೊಂದು, ಸ್ಕೂಲ್ಗೆ ಅಂತ ಹೋಗ್ತಾರೆ, ಸ್ಕೂಲ್ಗೆ ಹೋಗಲ್ಲ, ಸಿನಿಮಾ ಆಟ ಪಾಠ ಅಂದ್ಕೊಂಡು ಹೋಗ್ತಾರೆ, ಓದಲ್ಲ. ಇಲ್ಲಿ ಆಟನೂ ಇಲ್ಲ, ಓದೋದೂ ಇಲ್ಲ. ಇಲ್ಲಿ ಓದ್ತಿಲ್ಲ, ಆಟ ಶೋಕಿ. ಈ ಥರದ ಒಂದು ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಸಮಾಜದಲ್ಲಿದ್ದಾರೆ. 3ನೇ ವೆರೈಟಿ, ಓದೋದೂ ಇಲ್ಲ, ಆಟ ಪಾಠದಲ್ಲೂ ಇಲ್ಲ, ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು ಸೇರ್ಕೊಂಡ್ಬಿಡ್ತಾರೆ. 3ನೇ ವೆರೈಟಿ. ಇನ್ನೊಮ್ಮೆ ಹೇಳ್ತೀನಿ, ನಮಗೆ ಎಂಥ ಮಕ್ಕಳು ಹುಟ್ಟಿರ್ತಾರೆ ಅಂದರೆ 10 ಸಲ ಹೇಳ್ಕೊಟ್ರು ತಲೆ ಒಳಗೆ ಹೋಗಲ್ಲ, ನೆನಪು ಉಳಿಯೋಲ್ಲ, ನೆನಪಿನ ಶಕ್ತಿ ಕಮ್ಮಿ. ಸ್ಕೂಲಲ್ಲೂ ಅಷ್ಟನ್ನು ಪಾಠ ಮಾಡಿದ್ರು, ಮನೇಲೂ ಪಾಠ ಹೇಳ್ಕೊಟ್ರು, ಓದೋದಲ್ಲಿ ಆಸಕ್ತಿ ಇಲ್ಲ, ಆಟದಲ್ಲೂ ಆಸಕ್ತಿ ಇಲ್ಲ, ಕೂತ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಇರ್ತವೆ. ಹೋಗ್ಬೇಕಲ್ಲ ಸ್ಕೂಲ್ಗೆ ಹೋಗ್ತಾರೆ. ಇದು ಒಂದು ವರ್ಗದ ಮಕ್ಕಳು. ಇನ್ನೊಂದು, ಓದಲ್ಲ, ಆಟದಲ್ಲಿ ಜಾಸ್ತಿ, ಓದಲ್ಲ, ಕ್ರಿಕೆಟ್ ಅಂತೆ, ವಾಲಿಬಾಲ್ ಅಂತೆ, ಬ್ಯಾಸ್ಕೆಟ್ಬಾಲ್ ಅಂತೆ, ಫುಟ್ಬಾಲ್ ಅಂತೆ, ಅದು ಇದು ಅಂತ ಆ ಕಡೆ ಯೋಚನೆ, ಓದೋದು ಬಿಟ್ಬಿಡ್ತಾರೆ. 3ನೇದು, ಸವಾಸ ದೋಷದಲ್ಲಿ ಕೆಟ್ಟೋಗ್ಬಿಟ್ಟಿರ್ತಾರೆ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ಇನ್ನೇನೇ ಕೆಟ್ಟ ಚಟಗಳಲ್ಲಿ ಇರ್ತಾರೆ ಹುಡುಗರು. ಇಲ್ಲಿ ಅಪ್ಪ ಅಮ್ಮದಿರೋ ದುಡ್ಡು ಕೊಟ್ಟು, ಡೊನೇಷನ್ ಕೊಟ್ಟು ಸ್ಕೂಲು ಕಾಲೇಜಿಗೆ ಸೇರಿಸಿರ್ತಾರೆ, ಲಕ್ಷಗಟ್ಟಲೆ ಡೊನೇಷನ್ನು ಫೀಸ್ ಕೊಟ್ಟಿರ್ತಾರೆ. ಮಕ್ಕಳು ನೋಡಿದ್ರೆ ಈ ರೀತಿ ಇರ್ತಾರೆ. ಇದು ಒಂದು ವೆರೈಟಿ ಇದೆ. ಆದರೆ ಇನ್ನೊಂದು ವೆರೈಟಿ ಮಕ್ಕಳು ಸಮಾಜದಲ್ಲಿ ಹೆಂಗಿದ್ದಾರೆ ಅಂದರೆ, ಓದೋದು ಇಲ್ಲ, ಸ್ಕೂಲ್ಗೂ ಹೋಗಲ್ಲ, ಆಟ ಪಾಠ ಇಲ್ಲ, ರೌಡಿಸಮ್ ಮಾಡೋದು. ಇದೊಂದು 4ನೇದು. 5ನೇ ವೆರೈಟಿ, ಕಳ್ತನಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಕಳ್ತನ 5ನೇದು. ಓದಲ್ಲ, ಬರೆಯಲ್ಲ, ಆಟ ಪಾಠ ಇಲ್ಲ, ಸುಲಭವಾಗಿ ದುಡ್ಡು ಎಲ್ಲಿ ಬರುತ್ತೆ ನೋಡ್ತಾರೆ, ಕಳ್ತನ. ಸುಲಭವಾಗಿ ದುಡ್ಡು ಬರೋದೇನು, ರೌಡಿಸಮ್ಮು, ರೋಲ್ ಕಾಲ್ ಮಾಡೋದು. ಈ 5 ವೆರೈಟಿ ಮಕ್ಕಳುಗಳು ತಂದೆ ತಾಯಿಗಿರ್ತಾರೆ. ಇದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅಲ್ಲಿ ಇಲ್ಲಿ ದುಡ್ಡು ಎಲ್ಲ ತೊಗೊಂಡ್ಬಂದ್ಬಿಟ್ಟು ಎಲ್ಲೇ ಲೋನ್ ಕೊಡ್ತಾರೋ ತೊಗೊಂಬಿಡೋದು, ಯಾರ್ಯಾರು ಲೋನ್ ಕೊಡ್ತಾರೋ ತೊಗೊಂಬಿಡೋದು. ದುಡ್ಡು ಕೊಟ್ಟವರು ಏನಪ್ಪ ದುಡ್ಡು ಅಂದರೆ ಏನಂತಿಲ್ಲ ಅನ್ನೋದು. ಆಗ ದುಡ್ಡು ಕೊಟ್ಟವರು ಅಪ್ಪ ಅಮ್ಮನ ಮುನ್ನೆ ಬಂದು ಗಲಾಟೆ, ನಿಮ್ಮ ಮಗ ಇಷ್ಟು ದುಡ್ಡು ತೊಗೊಂಡಿದ್ದಾನೆ, ಕೊಟ್ಟಿಲ್ಲ, ನಿಮ್ಮ ಮಗ ಹಂಗೆ ಮಾಡಿದ್ದಾನೆ ಅಂತೇಳಿ ಅವನು ತಗೊಂಡಿದ್ದಕ್ಕೆ ತಪ್ಪಿಗೆ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಅಪ್ಪ ಅಮ್ಮದಿರಿಗೆ ಮಾನಸಿಕವಾಗಿ ಹಿಂಸೆ. ಮಗ ಕೊಡಲಿಲ್ಲ ಅಂದರೆ ಅಪ್ಪ ಅಮ್ಮನಿಗೆ ಹೊಡೆದು ಮನೆ ಬರ್ಕೊಡಿ, ಸೈಟ್ ಬರ್ಕೊಡಿ, ಏನಿದೆ ದುಡ್ಡು ಕೊಡಿ, ನೀವು ಸಾಲ ತೀರಿಸಿ ಅಂತೇಳಿ.
ಇದೊಂಥರ ತಂದೆ ತಾಯಿಗೆ ಹಿಂಸೆ ಆಗುವಂಥದ್ದು. ಇದು 6ನೇ ವೆರೈಟಿ ಮಕ್ಕಳು. 6ನೇ ವೆರೈಟಿ ಮಕ್ಕಳು. ಫಸ್ಟು ಯಾವ ವೆರೈಟಿ, 2ನೇದು ಯಾವುದು ಎಲ್ಲ ಹೇಳಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಏನೋ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ ತಂದೆ ತಾಯಿಗಳು. ಏನು ಮಾಡೋದು? ಜನ್ಮ ಕೊಟ್ಬಿಟ್ಟಿದ್ದೀವಲ್ಲ, ಏನು ಮಾಡೋದು? ಬಿಡೋಂಗಿಲ್ಲ, ಮಾಡೋಂಗಿಲ್ಲ. ಒಂದು ಕಡೆ ಮಕ್ಕಳಿಲ್ಲ ಅಂತ ಹರಕೆ ಕಟ್ತಾರೆ, ಮಕ್ಕಳು ಬೇಕು ಅಂತೇಳಿ ಯಾಗ ಹೋಮ ವ್ರತ ಪೂಜೆ ಮಾಡ್ತಾರೆ. ಇವ್ರು ಏನು ಯಾಗ ಪೂಜೆ ಹೋಮ ವ್ರತ ಏನೂ ಮಾಡಲಿಲ್ಲ, ಆದರೆ ಇಂಥ ಮಕ್ಕಳು ಹುಟ್ಬಿಟ್ಟಿದ್ದಾರೆ ನೋಡಿ. ಇಂಥ ಮಕ್ಕಳು ಹುಟ್ಬಿಟ್ಟಿದ್ದಾರೆ. ಇನ್ನೊಂದು ಮೊನ್ನೆ ಯಾರೋ ಒಬ್ಬರು ಬಂದಿದ್ರು, ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಇಬ್ಬರು ಜೈಲಲ್ಲಿದ್ದಾರೆ ನೋಡಿ. ಇಬ್ಬರು ಜೈಲಲ್ಲಿದ್ದಾರೆ. ಒಬ್ಬನಿಗೆ 25 ವರ್ಷ, ಇನ್ನೊಬ್ಬನಿಗೆ 22 ವರ್ಷನೇನೋ, 2-3 ವರ್ಷ ಆಜುಬಾಜು ಹುಟ್ಟಿದ್ದಾರೆ. ಇಬ್ಬರು ಮಕ್ಕಳು ಜೈಲಲ್ಲಿದ್ದಾರೆ. ಅಪ್ಪ ಅಮ್ಮನ ಜೊತೆ ಇಲ್ಲ, ಅಪ್ಪ ಅಮ್ಮನಿಂದ ದೂರ ಮಾಡಿದ್ದಾರೆ. ಅಪ್ಪ ಅಮ್ಮನಿಂದ ಸುಖ ಇಲ್ಲ ಅಲ್ಲಿ. ಈಗ ಜೈಲಲ್ಲಿದ್ದಾರೆ ಅವರು. ಹೀಗೆ ಕೆಲವ್ರಿಗೆ ಮಕ್ಕಳು, ಇಂಥ ಮಕ್ಕಳು ಹುಟ್ಟುಬಿಡ್ತಾರೆ. ಅವರು ನುಂಗು ಹಾಗಿಲ್ಲ, ಉಗುಳು ಹಾಗೂ ಇಲ್ಲ. ಇಲ್ಲ ಮಕ್ಕಳು ಬಿಟ್ಬಿಡೋಂಗಿಲ್ಲ, ಮಕ್ಕಳು ಇಟ್ಕೊಳ್ಳೋಂಗೂ ಇಲ್ಲ. ಆದರೆ ಮಕ್ಕಳು ಏನು ಮಾಡ್ತೀವಿ, ನಮ್ಮ ಮಕ್ಕಳಲ್ವಾ, ಅದಕ್ಕೇನು ಬೇಕೋ ಅದಕ್ಕೆ ಪರಿಹಾರ ಮಾಡ್ತಾ ಬರ್ತಿರ್ತಾರೆ. ಇದು ಇತ್ತೀಚೆಗೆ ಮಕ್ಕಳಿರೋರ ಮನೇಲಿ ಇದೊಂದು ದೊಡ್ಡ ರಾದ್ಧಾಂತ. ಅದರಲ್ಲೂ ಗಂಡು ಮಕ್ಕಳು. ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ಮು. ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್. ಮನೇಲಿ ಒಳ್ಳೆ ಸ್ವರ್ಣ ಗೌರಿ ಥರ ಇರ್ತಾರೆ, ಬೀದಿಗೆ ಹೋದರೆ ಮಹಾಮಾರಿಯರು, ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಎಲ್ಲ ಥರ ಶೋಕಿ. ಮನೆಗೆ ಬಂದಾಗ ಪತಿವ್ರತೆ ಥರ ಇರ್ತಾರೆ. ಯಾವಾಗ ಇವ್ರು ಪಾಪದ ಕೊಡೋ ತುಂಬಿತು ಹಾಗೆ ಗೊತ್ತಾಗೋಗುತ್ತೆ, ಓ ಮಗಳು ಇಂಥವಳು, ಮಗ ಇಂಥವನು ಅಂತ. ಪಾಪದ ಕೊಡ ತುಂಬಿಲ್ಲ ಅನ್ನೋವ್ರಿಗೂ ಶಾಂತವಾಗಿ ನಡೀತಾ ಇರ್ತದೆ, ಎಲ್ಲ ಸ್ಮೂತಾಗಿ. ಅದು ತುಂಬ ಹೊರಗೆ ಬಂತ ಮುಗಿದೋಯ್ತು ಕತೆ. ಹಾಗಾದ್ರೆ ಯಾಕಿಂಥ ಮಕ್ಕಳು ಇಡ್ತಾರೆ? ಯಾಕಿಂಥ ಮಕ್ಕಳಿಂದ ನಮ್ಗೆ ಈ ಥರ ವೇದನೆ? ಯಾಕಿಂಥ ಮಕ್ಕಳಿಂದ ನಮ್ಗೆ ಈ ಥರ ಸಂಕಟ? ಯಾಕೆ ಈ ಥರ ಮಕ್ಕಳಿಂದ ನಮ್ಗೆ ಅವಮಾನ? ಏನಾಗಿದೆ ನಮಗೆ? ನಮ್ಮಲ್ಲಿ ದೋಷನ, ಅಲ್ಲ ಮಕ್ಕಳಲ್ಲಿ ದೋಷನ, ಅಥವಾ ಏನು ವಿಚಾರ ಇದು? ಏನು ಪ್ರಾಬ್ಲಮ್ ಇದೆ? ಏನು ಗ್ಯಾಪ್ ಇದೆ ಮಕ್ಕಳು ಮಗತ್ತು ಮತ್ತು ತಂದೆ ತಾಯಿಗೂ ಮಕ್ಕಳಲ್ಲಿ ಏನು ಗ್ಯಾಪ್ ಇದೆ? ಯಾಕೆ ಈ ಥರ ಮಕ್ಕಳು ಹುಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಯಾರಿಗೂ ಗೊತ್ತಿಲ್ಲ ವಿಚಾರ. ಯಾಕಿಂಥ ಮಕ್ಕಳು ಜನ್ಮ ಕೊಟ್ಟಿದ್ದೀವಿ ಅಂತ. ದುಡ್ಡು ಕೊಟ್ಟು ಓದಿಸ್ತಿದ್ವಿ, ಓದ್ತಾ ಇಲ್ಲ. ಡೊನೇಷನ್ ಕೊಟ್ಟು ಸೇರಿಸಿದ್ವಿ, ಓದೋದು ಬಿಟ್ಬಿಟ್ರು. ಮತ್ತು ಪೋಲಿ ಪುಂಡ್ರ ಥರ ಓಡಾಡ್ಕೊಂಡಿದ್ದಾರೆ, ಹೆಣ್ಣಾಗಲಿ ಗಂಡಾಗಲಿ. ಯಾಕೆ ಈ ಥರ ಆಯಿತು, ಏನಕ್ಕೆ ಹಿಂಗಾಗ್ತಿದೆ ಅನ್ನೋ ಪ್ರಶ್ನೆ ಬಂದಾಗ ನಾವು ಆ ತಂದೆ ತಾಯಿನ ಜಾತಕ ನೋಡಿದಾಗ ಗುರುಶಾಪ ಇದೆ. ಗಂಡನಲ್ಲಿ ಗುರುಶಾಪ, ಹೆಂಡತಿಲು ಗುರುಶಾಪ. ಅಂದರೆ ಪೂರ್ವ ಜನ್ಮದಲ್ಲಿ ಗುರುಗಳನ್ನು ಮಾನಸಿಕವಾಗಿ ಅಂದರೆ ತುಂಬ ಟೆನ್ಷನ್ ಕೊಟ್ಟು ಅವ್ರಿಗೆ ತೊಂದರೆ ಕೊಟ್ಟಿದೆ. ದೈಹಿಕವಾಗಿ ಹೊಡೆದು ಬಡ್ದು ಮಾಡಿದರೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ, ಗುರುಗಳಿಗೆ ನಾನಾ ರೀತಿ ದೋಷಗಳನ್ನು ಮಾಡಿದರೆ, ಜ್ಞಾನ ಕೊಟ್ಟಂಥ ಗುರುಗಳ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ನಂಬರ್ 1. ಅವನಲ್ಲಿ ಜ್ಞಾನ ಇರೋದ್ರಿಂದ ನಿಮಗೆ ಜ್ಞಾನ ಕೊಟ್ಟ. ಅವನು ಕಚಡ ಅಂದರೆ, ಗುರು ಕಚಡ ಅಂದರೆ ನಿಮ್ಗೆ ಹೆಂಗೆ ಜ್ಞಾನ ಕೊಡ್ತಿದ್ದ? ಅಂಥ ಜ್ಞಾನ ಕೊಟ್ಟ ಗುರುಗಳಿಗೆ, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋಂಥ ಗುರುಗಳಿಗೆ ಬೈಯೋದು, ತೊಂದರೆ ಕೊಡೋದು, ಅಪಪ್ರಚಾರ ಮಾಡಿದರೆ. 2ನೇದು, ಗುರುಗಳನ್ನು ಮಾನಸಿಕವಾಗಿ ದೈಹಿಕವಾಗಿ ಅಂದರೆ ಕೈಯಲ್ಲೇ ಹೊಡೆದಿದ್ರೆ, ಕಾಲಲ್ಲಿ ಒದ್ದಿದ್ರೆ ಮಾಡಿದರೆ, ಮತ್ತು ಗುರುಗಳದ್ದು ವಸ್ತುವನ್ನು ಅಪಹರಣ ಮಾಡಿದರೆ, ವಸ್ತುಗಳು ಯಾವುದೇ ಆಗಿರ್ಬೋದು ಗುರುಗಳ ಈ ಧ್ಯಾನ, ಜಪ, ಪೂಜಾ, ಹೋಮ, ಹವನ ಈ ಥರ ಮಾಡುವಾಗ ಅಡ್ಡಪಡಿಸಿದರೆ, ಆಧ್ಯಾತ್ಮಿಕ ಕ್ರಿಯೆಗಳಿಗೆ ಅಡ್ಡ ಮಾಡಿದರೆ, ಗುರುಗಳಿಂದ ದುಡ್ಡನ್ನು ಕದ್ದಿದ್ರೆ, ಅಂದರೆ ಗುರುಗಳು ದುಡ್ಡನ್ನ ಕದ್ಬಿಟ್ಟಿದ್ರೆ, ಈ ಥರದೆಲ್ಲ ಯಾವುದೋ ಅವ್ರ ಮೇಲೆ ಗುರುಶಾಪ, ಗುರುದ್ರೋಹ ಗುರಿಯಾಗಿರ್ತಾರೆ. ಅಂಥ ಗಂಡ ಹೆಂಡ್ತಿಯರಿಗೆ ಇಂಥ ಮಕ್ಕಳು ಹುಡ್ತಾರೆ ಅಂತ ಹೇಳಿಬಿಟ್ಟು. ಗುರುಶಾಪ, ಅಪ್ಪ ಅಮ್ಮದ ಗುರುಶಾಪ ಅಂದರೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗಲ್ಲ.
ಅಲ್ಲಿ ದೊಡ್ಡ ಮಹಾನ್ ಭಾವರು ಉಡಲ್ಲ ಅಂಥ ಮನೆಯಲ್ಲಿ. ನೀವು ಯಾರ್ಯಾರಿಗೆ ಗುರುಗಳ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡಿದ್ರೋ ನಿಮ್ಮ ಮಾನ ಮರ್ಯಾದೆ ನಿಮ್ಮ ಮಕ್ಕಳು ಬೀದಿ ತಂದು ಬಿಡ್ತಾರೆ. ಒಂದು ಚೂರು ಅಪ್ಪಂದು ಮಗಳನ್ನ ಅಮ್ಮಂದು ಮಾನ ಮರ್ಯಾದೆ ಒಂದು ಕುರ್ಗಂಜಿಗೆ ಆಗ್ತಿರಲ್ಲ ಆ ಲೆವೆಲ್ ತಂದು ಬೀದಿಗೆ ಅವಮಾನ ಮಾಡಿ. ಯಾಕೆ ನೀವು ಮಾಡಿದಲ್ಲ ಓದ್ ಗುರುಗಳಿಗೆ, ನೀವು ಏನೇನು ಮಾಡಿದ್ರೋ ಗುರುಗಳಿಗೆ ಅದು ನಿಮ್ಮ ಮಕ್ಕಳ ಮುಖಾಂತರ ಮಾಡಿಸುತ್ತೆ, ಮಕ್ಕಳ ಮುಖಾಂತರ ನಡೆಸ್ತಾರೆ. ಇದು ಅಪ್ಪ ಅಮ್ಮ ಗುರು ಶಾಪ ಗುರು ದ್ರೋಹ ಇದ್ದರೆ ಇಂಥ ಕೆಟ್ಟ ಮಕ್ಕಳು ಹುಡ್ತಾರೆ. ಈ ಮಕ್ಕಳು ಯಾಕೆ ಇಲ್ಲಿ ಹುಟ್ಟಿದ್ರು ಅದೊಂದು ರಿವರ್ಸ್ ಆಗಿ ಯೋಚನೆ ಮಾಡಿದಾಗ ಇವರು ಇಂಥದ್ದೇ ಮಾಡಿರ್ತಾರೆ. ಈ ಅಪ್ಪ ಅಮ್ಮ ಏನು ಮಾಡಿದ್ರು ಗುರುಗಳಿಗೆ ಓದ್ ಜನ್ಮದಲ್ಲಿ ಅದೇ ಕೆಲಸ ಓದ್ ಜನ್ಮದಲ್ಲಿ ಇವ್ರು ಮಾಡಿರ್ತಾರೆ. ಅಂಥವನ್ನ ಕುಡುಕರು ಒಂದು ಕಡೆ ಸೇರಿಸ್ತಾನೆ, ಕಳ್ಳರನ್ನ ಒಂದು ಕಡೆ ಸೇರಿಸ್ತಾನೆ, ಗುರು ದ್ರೋಹಿಗಳಿರೋ ಜಾಗದಲ್ಲಿ ಆ ಗೋತ್ರ ಆ ನಕ್ಷತ್ರದ ಆ ವಂಶದಲ್ಲಿ ಹುಟ್ಟುಬಿಡ್ತಾರೆ. ಇವರು ಅದೇ ತಪ್ಪು ಮಾಡಿದರು, ಇವ್ರ ಮಕ್ಕಳು ಅದೇ ತಪ್ಪು ಮಾಡಿದ್ರು ಓದ್ ಜನ್ಮದಲ್ಲಿ. ಈ ರೀತಿಯಾಗಿ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಆ ಮನೆಯಲ್ಲಿ ಗುರುಶಾಪ ಗುರುದ್ರೋಹ ಇದೆ. ಈ ಥರದ್ದು ಒಂದು ವಿಶೇಷತೆ. ಮಕ್ಕಳಿಂದ ತಂದೆ ತಾಯಿಗಳಿಗೆ ಕಾಟ ಯಾಕೆ? ಗುರುಶಾಪ. ಗುರು ಜ್ಞಾನ ಕೊಟ್ಟಂಥವನು, ಗುರು ಸುಖವನ್ನು ಕೊಟ್ಟಂಥವನು. ಅಂಥ ಜ್ಞಾನ ಸುಖವನ್ನು ಕೊಟ್ಟಂಥ ಗುರುಗಳಿಗೆ ನೀವು ಹಲವಾರು ರೀತಿ ಪ್ರಚಾರ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟಿದ್ದರೆ ನಿಮಗೆ ಭಾರತ ರತ್ನ ಪದ್ಮಭೂಷಣ ಅಥವಾ ಯಾವುದೇ ದೊಡ್ಡ ಅವಾರ್ಡ್ ಕೊಡೋದಿಲ್ಲ. ಇಲ್ಲಿ ನೀವು ಮಾಡಿದ ತಪ್ಪಿಗೆ ಇಂಥ ಮಕ್ಕಳಿಗೆ ಪನಿಷ್ಮೆಂಟ್ ತೊಗೊಳ್ಬೇಕು ಅಂತ ಕೊಡ್ತಾರೆ. ಆ ಮಕ್ಕಳು ಜಾತದಲ್ಲೂ ಗುರುಶಾಪ ಗುರುದ್ರೋಹ ಇದೆ, ತಂದೆ ತಾಯಿ ಜಾತದಲ್ಲೂ ಗುರುಶಾಪ ಗುರುದ್ರೋಹ ಇರೋದ್ರಿಂದ ಇಂಥವ್ರನ್ನೇ ಒಂದು ವಂಶದಲ್ಲಿ ಇಂಥವ್ರನ್ನೇ ಒಂದು ಕಡೆ ಸೇರಿಸಿ ಜನ್ಮ ಕೊಟ್ಟು ಬೆಳೆಯೋ ರೀತಿ ಮಾಡಿಬಿಡುತ್ತೆ ಕರ್ಮ, ನಮ್ಮ ಕರ್ಮ. ಅದಕ್ಕೆ ನನ್ನ ಮಗನಿಗೆ ಓದಬಾರ್ದು ಅಂತ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮಗ ಚೆನ್ನಾಗೇ ಇದ್ದ 10ನೇ ಕ್ಲಾಸ್ನಿಗೆ ಈಗ ನೋಡಿ ಎಲ್ಲ ಹಿಂಗಾಗ್ಬಿಟ್ಟ, ಕುಡಿಯೋದು ಕಲ್ತ್ಕೊಂಡ, ಸ್ಮೋಕ್ ಮಾಡ್ತಾನೆ, ಹೊಡಿತಾನೆ, ಬೈತಾನೆ. ಅಯ್ಯೋ ಮಕ್ಕಳ ಮೇಲೆ ದೊಡ್ಡ ಕಂಪ್ಲೇಂಟ್ ಇವಾಗ. ನನ್ನ ಪ್ರಕಾರ ಇನ್ನೊಂದು 10 ವರ್ಷದಲ್ಲಿ ಬೀದಿನಲ್ಲೂ ವೃದ್ಧಾಶ್ರಮ ಆಗ್ಬೋದು ಏನೋ ಅನಿಸುತ್ತೆ. ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಊರುಗಳಲ್ಲೆಲ್ಲ ವೃದ್ಧಾಶ್ರಮ ಆಗ್ಬೋದೇನೋ. ಯಾಕಂದರೆ ಇವತ್ತು ಯಾರೂ ಮಕ್ಕಳು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಈಗಲೇ ಇನ್ನೊಂದು 10 ವರ್ಷಕ್ಕೆ ಹೋದರೆ ಅಪ್ಪನಿಗೆ ಹೊಡಿತಾರೆ, ಅಮ್ಮನಿಗೆ ಹೊಡಿತಾರೆ, ಅಪ್ಪ ಅಮ್ಮನಿಗೆ ಊಟ ಹಾಕಲ್ಲ, ಹೊರಗೆ ಹಾಕ್ಬಿಡ್ತಾರೆ. ಇವರೆಲ್ಲ ಎಲ್ಲೋಬೇಕೀಗ? ಮರ್ಯಾದೆ ಪ್ರಶ್ನೆ. ಬಾಳಿ ಬದುಕಿ ಮಕ್ಕಳು ಜನ್ಮ ಕೊಟ್ಟು ಇವತ್ತು ಬೀದಿಗೆ ಬಂದಿದ್ದೀವಿ ಅಂದರೆ ಏನು ಮಾಡ್ತಾರೆ? ಆಶ್ರಮಕ್ಕೆ ಹೋಗಿ ಸೇರಬೇಕೀಗ. ಆಶ್ರಮಗಳು ಆಗಬೇಕಿದು. ಹಂಗಾಗ್ತಿದೆ ಈಗ. ಅಷ್ಟು ವರ್ಸ್ಟ್ ಆಗ್ತಿದೆ ಇವತ್ತಿನ ಈ ಒಂದು ಕಲಿಯುಗದ ಬದುಕು. ಯಾರು ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿ ಗುರುಗಳಿಗೇ ತೊಂದರೆ ಕೊಟ್ಟಂಥದ್ದು, ಅವರ ಸ್ಥಾನಮಾನಕ್ಕೆ ಧಕ್ಕೆ ತಂದಿದ್ದು, ಅವರ ವಸ್ತುಗಳನ್ನ ಅಪಹರಣ ಮಾಡೋದು, ಅವ್ರಿಗೆ ಮಾಡೋ ಕೆಲಸಕ್ಕೆ ಅಡ್ಡಿ ಮಾಡೋದು. ಅವ್ರಿಗೆ ಮಾಡೋ ಕೆಲಸ ಜಪ ತಪ ಪೂಜೆ ಇರ್ಬೋದು ಅಥವಾ ಬೇರೆ ಕೆಲಸನೇ ಇರ್ಬೋದು, ಅಡ್ಡಿಪಡಿಸಿದ್ದೆ ಆದರೆ ಇಂಥ ಮಕ್ಕಳಿಗೆ ನಿಮಗೆ ಜನ್ಮ ಕೊಡೋ ಯೋಗ್ಯತೆ ಕೊಡ್ತಾರೆ. ನೆಮ್ಮದಿನೇ ಇರಬಾರ್ದು, ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ. ಗುರು ನೆಮ್ಮದಿ ಏನೋ ಹಾಳು ಮಾಡಿದ್ದೀರ, ಗುರುಗಳ ನೆಮ್ಮದಿ ಹಾಳು ಮಾಡಿದ್ದಕ್ಕೆ ನಿಮ್ಮಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಒಬ್ಬ ಗುರು ಶಾಪ ಅಥವಾ ಒಬ್ಬ ಗುರು ದ್ರೋಹ ಇರುವಂಥ ಜಾತಕ ಮನೇಲಿ ಉಟ್ಬಿಟ್ರೆ ಸಾಕು, ಮುಗಿತು ಆ ಮನೆ ಕತೆ. ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇನ್ಯಾವುದೂ ಇಲ್ಲ. ನನ್ನ ಅನುಭವದ ಮಾತು, ನನ್ನ ಜೊತೆಲೇ ಇದ್ದು ನನ್ನ ಹತ್ರನೇ ಮಂತ್ರ ಪೂಜೆ ಅದು ಇದು ಎಲ್ಲ ಕಲಿತು ನಮ್ಮ ಹತ್ರನೇ ಎಲ್ಲ ಯಾತ್ರೆ ಜಾತ್ರೆ ಎಲ್ಲ ಮಾಡಿ ನನಗೇ ಕೆಟ್ಟ ಹೆಸರು ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು. ಅಂಥವ್ರಿಗೆಲ್ಲ ಅಂಗವಿಕಲ ಮಕ್ಕಳು ಹುಟ್ಟಿವೆ, ವಂಶನೇ ಅಭಿವೃದ್ಧಿ ಆಗಲ್ಲ. ನನ್ನ ಹತ್ರನೇ ಇದ್ದು 10-12 ವರ್ಷ ನಮ್ಮ ಹತ್ರನೇ ಜಪ ತಪ ಪೂಜೆ ಎಲ್ಲ ಮುದ್ರಾ ಮಂತ್ರ ಎಲ್ಲ ಯಾತ್ರೆ ಜಾತ್ರೆ ಎಲ್ಲ ಮಾಡಿ ಹೆಂಗೆಂಗೋ ಕುಡ್ಕೊಂಡು ಆಟ ಆಡ್ಕೊಂಡು ಇದ್ದವ್ರನ್ನೆಲ್ಲ ಸರಿಪಡಿಸಿದೆ ನಾನು. ನನ್ನ ಹತ್ರ 10-12 ವರ್ಷ ಇಟ್ಕೊಂಡು ನನ್ನ ಮೇಲೆ ಅಪಪ್ರಚಾರ, ನನಗೆ ಎಲ್ಲ ತೊಂದರೆ ಕೊಟ್ಟರು. ಇವತ್ತು ಅವ್ರು ಯಾರೂ ಸುಖವಾಗಿಲ್ಲ, ಅವ್ರಿಗಾಗಿರೋ ಸಂತಾನವೂ ಕೂಡ ಒಳ್ಳೆಯದಿಲ್ಲ, ಇನ್ಮೇಲೆ ಆಗೋದೂ ಇಲ್ಲ. ನಾನಂತೂ ಶಾಪ ಹಾಕಿಲ್ಲ, ಆದರೆ ಆ ದ್ರೋಹ ಅಪಪ್ರಚಾರ ಇದೆಯಲ್ಲ, ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋಕ್ಕಾಗ್ದಿರೋದು, ಅವ್ರ ಜಾತಿ ಗುರುಗಳು ಕಲ್ಸೋಕ್ಕಾಗ್ದಿರೋದೆಲ್ಲ ನಾನು ಕಲಿಸಿ ಕೆಟ್ಟ ದಾರಲ್ಲಿ ಇದ್ದವ್ರನ್ನ ಒಂದು ಸನ್ಮಾರ್ಗಕ್ಕೆ ತೊಗೊಂಬಂದು ಅವ್ರಿಗೆ ಒಳ್ಳೇದು ಮಾಡಿದ್ದಕ್ಕೆ ಕೊನೆಗೆ ನನ್ನ ಮೇಲೆ ಅಪಪ್ರಚಾರ, ನನಗೆ ತೊಂದರೆ ಕೊಟ್ಟು ನನ್ನ ಬಗ್ಗೆನೇ ಏನೇನೋ ಮಾಡಿದ್ರು. ಇವತ್ತು ಅವ್ರು ಅವ್ರ ಮೇಲೆ ಲಕ್ಷ್ಮೀ ವಾಸ ಮಾಡ್ತಿಲ್ಲ, ಸಂತಾನ ಅಭಿವೃದ್ಧಿ ಇಲ್ಲ, ಭಾಳ ಕಷ್ಟ. ಇವತ್ತು ಅವ್ರು ಎಷ್ಟೇ ಮಾಡಿದ್ರು ಕೂಡ ಏಳಿಗೆ ಆಗ್ತಿಲ್ಲ, ಆಗೋದೂ ಇಲ್ಲ. ಇನ್ಮೇಲೆ ಇನ್ನು ಹೋಗ್ತಾ ಇನ್ನೂ ತುಂಬ ತೊಂದರೆ ಆಗುತ್ತೆ.
ಅವ್ರಿಗೆ ಏಜ್ ಆಗ್ತಿದ್ದಂಗೆ ಗುರು ಶಾಪ ಗುರುದ್ರೋಹ ಇನ್ನೂ ತುಂಬ ಕ್ರೂರವಾಗಿ ನಡೀತದೆ. ಏನು ಬೇಕಾದ್ರೂ ಆಗ್ಬೋದು. ಅಂಗವಿಕಲ ಮಕ್ಕಳು, ಆಮೇಲೆ ಕಿಡ್ನಿ ಹೋಯ್ತು, ಏನೇನೋ ಭಾಳ ಸಮಸ್ಯೆ ಈ ಥರದಲ್ಲಿ ನರಳ್ತಾ ಇದ್ದಾರೆ. ಇದು ಮಾಟಮಂತ ತಂತ್ರ ಪ್ರಯೋಗ ಅಲ್ಲ, ನಿಮ್ಮ ಜಾತಿಯರು ಗುರು ಶಾಪ ಗುರುದ್ರೋಹ. ಪರಿಹಾರಗಳನ್ನು ಏನು ಹೇಳಬೇಕು ಅಂತಂದಾಗ, ನಾನು ಗುರು ಸಂಹಿತೆ, ದತ್ತಾತ್ರೇಯ ಜೀವನ ಚರಿತ್ರೆ, ಹಲವಾರು ಗುರು ಅವಧೂತರ ಚರಿತ್ರೆಗಳನ್ನು ನಾನು ನೋಡಿದಾಗ ಎಲ್ಲೋ ಒಂದೊಂದು ಕಡೆ ಸಣ್ಣ ಸಣ್ಣ ಪರಿಹಾರಗಳನ್ನು ಬದುಕಿದ್ದಾಗಲೇ ಗುರುಗಳೇ ಉಪದೇಶ ಮಾಡಿದ್ದುಂಟು. ಮೊದಲನೇದು, ನೀವು ಯಾವ ಗುರುಗಳನ್ನು ಹೀಯಾಳಿಸಿದ್ರೋ, ಯಾವ ಗುರುಗಳ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿದ್ರೋ, ಯಾವ ಗುರುಗಳನ್ನ ತಿರಸ್ಕರಿಸಿದ್ರೋ, ನೀವು ಅವ್ರ ಹತ್ರನೇ ಹೋಗಿ ಕ್ಷಮೆ ಕೇಳಿದ್ರೆ ಮಾತ್ರ ನಿಮ್ಮ ಮಕ್ಳಿಗೆ ಒಳ್ಳೇದಾಗೋದು, ನಿಮಗೂ ಒಳ್ಳೇದಾಗೋದು. ಇದು ಒಂದೇ ಪರಿಹಾರ. ಅವ್ರ ಗುರುಗಳು ಬದುಕಿದ್ರೆ. ಬದುಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಶಾಪ, ಅವರೇ ಹೊಟ್ಟೋಗಿದ್ದಾರೆ ಗುರುಗಳು, ಅವ್ರ ಶಾಪ ನಡೀತಾ ಹೋಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಯಾವ ಗುರುಗಳ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿದ್ರಿ, ಯಾವ ಗುರುಗಳಿಗೆ ಸ್ಥಾನಮಾನಕ್ಕೆ ಧಕ್ಕೆ ತಂದಿದ್ರಿ, ಯಾವ ಗುರುಗಳು ನೀವು ತೊಂದರೆ ಕೊಟ್ಟರೋ ಅವ್ರು ಬದುಕಿದ್ರೆ ಅವ್ರ ಹತ್ರ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಆಗ ನಿಮ್ಮ ಮಕ್ಕಳೆಲ್ಲ ಸರಿ ಹೋಗ್ತಾರೆ. ಇದು ಒಂದು ಪರಿಹಾರ. ಎರಡನೇ ಪರಿಹಾರ, ನೀವು ಗುರುಗಳನ್ನು ಸೇವೆ ಮಾಡಬೇಕು. ಅವ್ರಿಗೆ ಅಗತ್ಯ ಇರುವಂಥ ಸೇವೆಗಳು ಏನಿದೆಯೋ ಅದು ಸೇವೆ ಮಾಡಬೇಕು. ನೀವು ಗುರುಗಳ ಹತ್ರ ಮೀಟ್ ಮಾಡಿ ಕೇಳಬೇಕು, ಏನು ಸೇವೆ ಮಾಡ್ಬೋದು, ನಾನು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ, ಪ್ರಾಯಶ್ಚಿತ್ತಕ್ಕೆ ಏನು ಮಾಡಬೇಕು ಅಂತ. ನೀವು ಯಾರಿಗೋ ಗುರುಗಳಿಗೆ ತೊಂದರೆ ಕೊಟ್ಟಿದ್ದು, ಬಟ್ ಇನ್ಯಾವುದೋ ಗುರುಗಳ ಹತ್ರ ಹೋಗಿ ಸೇವೆ ಮಾಡಬೇಕು. ಅವ್ರು ಬದುಕಿಲ್ವಲ್ಲ. ಆ ಗುರು ಅನ್ನೋ ಶಕ್ತಿ, ಗುರು ಅನ್ನೋದು ಒಂದು ಶಕ್ತಿ ರೂಪ ಅಲ್ಲ, ಅದೊಂದು ವೈಬ್ರೇಷನ್. ಮೂರನೇದು, ನಾವು ಎಲ್ಲ ಗುರುಗಳಿಗೂ ಗುರು ಆದಂಥ ದತ್ತಾತ್ರೇಯರನ್ನು ಆರಾಧನೆ ಮಾಡಬೇಕು. ಅವರು ಆಶೀರ್ವಾದ ಮಾಡಿದ್ರೆ ಮುಗೀತು. ಅವರು ಆಶೀರ್ವಾದ ಮಾಡೋ ಲೆವೆಲಿಗೆ ನೀವು ಅವ್ರ ಧ್ಯಾನ, ಜಪ, ತಪ, ಪೂಜೆ ಮಾಡಬೇಕು. ಇಲ್ಲದೆ ಗುರು ಶಾಪ, ಗುರು ನಿಂದನಾ ದೋಷ, ಗುರುದ್ರೋಹ ಇದು ನಿವಾರಣೆ ಆಗೋಲ್ಲ. ಯಾಕೆಂದರೆ ಎಲ್ಲ ಗುರುಗಳು ಸತ್ತೋದ್ರೂ ಕೂಡ ಆ ಸತ್ತಿರೋ ಆತ್ಮಗಳೆಲ್ಲ ದತ್ತಾತ್ರೇಯನಲ್ಲಿ ಹೋಗಿ ಸಂಗಮ ಆಗುತ್ತಂತೆ. ಆದಿಗುರುಗಳು, ಜಗದ್ಗುರುಗಳು ದತ್ತಾತ್ರೇಯರು. ಜಗತ್ತಿನಲ್ಲಿ ಯಾರ್ಯಾರು ಗುರುಗಳು ಅಂತೀವೋ ಅವರು ದೇಹ ಬಿಟ್ಟ ಮೇಲೆ, ಸಮಾಧಿ ಆದಮೇಲೆ ಆ ಆತ್ಮ ಚೈತನ್ಯ, ಆ ಆತ್ಮದ ಕಳಾಶಕ್ತಿ ದತ್ತಾತ್ರೇಯರೋಗಿ ಸೇರಿಕೊಳ್ಳುತ್ತಂತೆ. ಸಿದ್ಧ ಪುರುಷ ದತ್ತಾತ್ರೇಯರ ಆರಾಧನೆ ಮಾಡಬೇಕು. ಇನ್ನೊಂದು ಪರಿಹಾರ, ಗುರುಸ್ಥಾನಗಳಿಗೆ ಹೋಗಿ ಭೇಟಿ ಮಾಡಬೇಕು. ಗಾಣಗಾಪುರ್, ಅಕ್ಕಲಕೋಟೆ, ಶಿರ್ಡಿ, ಕುರ್ವಾಪುರ್, ನರಸಿಂಹವಾಡಿ, ಮಾಹೂರ್, ಕಾರಂಜಿ, ಹೀಗೆ ಮೂಲ ದತ್ತಪೀಠಗಳನ್ನು, ಅವಧೂತ ಪೀಠಗಳು, ಅವಧೂತರ ಸಾನ್ನಿಧ್ಯದಲ್ಲಿ ಹೋಗಿ ಸೇವೆ ಮಾಡಿ ಬರ್ತಾ ಇದ್ದರೆ ಸ್ವಲ್ಪ ಮಕ್ಕಳಲ್ಲಿ ಚೇತರಿಸ್ಕೊಳ್ತಾರೆ, ನಿಮ್ಗೆ ಒಳ್ಳೆಯದಾಗತ್ತೆ. ನಿಮ್ಮ ಮಕ್ಕಳು ನರಳ್ತಾರೆ ಕೆಟ್ಟದಿಂದ, ನೀವು ನರಳ್ತೀರಾ, ಇಬ್ಬರಿಗೂ ದೋಷ. ಇದೇ ಗ್ಯಾಪ್. ಕೊನೆಯದಾಗಿ ತ್ರಿಮೂರ್ತಿ ಸ್ವರೂಪನಾದಂಥ ಆ ದತ್ತಾತ್ರೇಯರ ಒಂದು ಮಂತ್ರವನ್ನು ನಿತ್ಯ ಜಪ ಮಾಡಬೇಕು. ಏನದು? ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಮದುವೆ ಆಗದೇ ಇದ್ದವರೆಲ್ಲ ಈ ಮಂತ್ರ ಜಪ ಮಾಡಿದ್ರೆ ಗುರುಶಾಪ ಮದುವೆ ಮುಂಚೆನೇ ಕಳ್ಕೊಂಡು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡ್ಬೋದು. ಮದುವೆ ಆಗೋಗಿದೆ, ಮಕ್ಕಳಾಗಿದೆ, ಅದು ಮಕ್ಕಳೇ ರೀತಿ ಅಂದರೆ ಅದೇ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಎಷ್ಟು ಸಾಧ್ಯವೋ ಅಷ್ಟು ಗುರುಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಔದಂಬರ ವೃಕ್ಷ, ಹತ್ತಿ ಹಣ್ಣಿನ ಮರ, ಔದಂಬರ ವೃಕ್ಷಕ್ಕೆ ಕನ್ನಡದಲ್ಲಿ ಹತ್ತಿ ಹಣ್ಣು ಅಂತಾರೆ, ಹತ್ತಿ ಹಣ್ಣು ಬಿಡ್ತದ್ದು. ಆ ಮರಕ್ಕೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡಬೇಕು ನಿಮಗೆ ಯಥಾಶಕ್ತಿ, ಎಷ್ಟು ಸಾಧ್ಯವೋ ಅಷ್ಟು. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. 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 ದ್ರಾಮ್ ಅಂದರೆ ಚಿರಂಜೀವಿ ಅಂತ. ದತ್ತಾತ್ರೇಯರು ಉಸಿರಾಡುವಾಗ ಉಸು ತಗೊಳ್ಳೋದು ಬಿಡೋದು ದ್ರಾಮ್ ಅಂತ ಶಬ್ದ ಬರ್ತದೆ. ನಾವೆಲ್ಲ ಸೋಹಂ ಅಂದರೆ ಆ ದ್ರಾಮ್ ಅನ್ನೋದು ಚಿರಂಜೀವಿ, ಸಾವೇ ಇಲ್ಲದವರು, ಹುಟ್ಟು ಸಾವೇ ಇಲ್ಲ, ಮತ್ತೆ ಉಡೋಂಗಿಲ್ಲ, ಸಾಯಂಗಿಲ್ಲ, ಒಂದೇ ಅವತಾರ, ಅದೇ ದತ್ತಾತ್ರೇಯ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಎನರ್ಜಿಗಳ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್, ಈ ಮೂರು ಎನರ್ಜಿಗಳ ಸಂಗಮವೇ ದತ್ತಾತ್ರೇಯ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ.
ರಜೋತಮ ಸತ್ವಗುಣಗಳ ಸಂಗಮವೇ ದತ್ತಾತ್ರೇಯ. ಆ ದತ್ತಾತ್ರೇಯರನ್ನ ಸ್ಮರಣೆ ಮಾಡ್ತಾ ಇರಬೇಕು. ನಾವು ಪ್ರತಿ ವರ್ಷ ದತ್ತ ಜಯಂತಿ ಮಾಡ್ತೀವಿ, ಗುರು ಪೂರ್ಣಿಮೆ, ದತ್ತ ಜಯಂತಿ. ಯಾತಕ್ಕೆ ಮಾಡ್ತೀವಿ ಅಂದರೆ ಈ ಥರ ದೋಷ ಎಲ್ಲ ಕಳ್ಕೊಳ್ಳಿ ಅಂತೇಳಿ. ಅದಕ್ಕೆ ಅವತ್ತು ದಿವಸ ಹೋಮ ಮಾಡ್ತೀವಿ, ನಾವು ಭಿಕ್ಷೆ ಕೊಡ್ತೀವಿ, ದತ್ತ ಭಿಕ್ಷೆ ಅಂತ. ಅದನ್ನೆಲ್ಲ ಸ್ವೀಕರಿಸೋದ್ರಿಂದ ಆ ಒಂದು ಎನರ್ಜಿ ನಿಮ್ಮ ಹತ್ರ ಹೋದ್ಮೇಲೆ ಈ ಕೆಟ್ಟ ವೈರಸ್ಸು, ಈ ಗುರುಶಾಪ, ಗುರುನಿಂದನೆ, ಗುರುದ್ರೋಹ ಎಲ್ಲ ಗ್ರೌಂಡ್ ಆಗುತ್ತೆ, ಅರ್ಥ ಆಗುತ್ತದು. ಈ ರೀತಿ ಕೆಲವು ಪರಿಹಾರಗಳನ್ನು ನಾನು ಓದಂಥ ಕೆಲವು ಅವಧೂತ ಚರಿತ್ರೆ, ದತ್ತ ಸಂಹಿತೆ, ದತ್ತ ಭಾಗವತ, ದತ್ತಾತ್ರೇಯ ಗುರು ಚರಿತ್ರೆ, ಹೀಗೆ ಅವಧೂತರು ತಮ್ಗೆ ಬಂದಂಥ ಅನುಭವ, ತಾವು ಕಂಡಂಥ ಅನುಭವಗಳನ್ನೆಲ್ಲ ಗ್ರಂಥದ ರೂಪದಲ್ಲಿ ವರ್ಣನೆ ಮಾಡಿಟ್ಟಿದ್ದಾರೆ. ಅದರಲ್ಲಿ ಬಂದಂಥ ಮಾಹಿತಿಗಳಿವೆಲ್ಲ ನಾನು ಹೇಳ್ತಾ ಇರೋದು. ಇದನ್ನು ಮಾಡಬೇಕು. ಗುರುಗೀತ ಅಂತಿದೆ, ಅದು ದಿನ ಆಗಾಗ ಓದ್ತಾ ಇರಬೇಕು. ಗುರುಗೀತ ಭಾಳ ಒಳ್ಳೆ ಮೆಸೇಜ್ ಇದೆ ಅದರಲ್ಲಿ. ಗುರುಗೀತ, ಅವಧೂತ ಗೀತೆ, ಇದನ್ನೆಲ್ಲ ಆಗಾಗ ಪಾರಾಯಣ ಮಾಡೋದ್ರಿಂದ, ಚರಿತ್ರೆಗಳನ್ನು ಪಾರಾಯಣ ಮಾಡೋದ್ರಿಂದ ಈ ದೋಷದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂಥೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟ್ರಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮಗೆ ಅಪಾಯಿಂಟ್ಮೆಂಟ್ಸ್ ವಿಷಯದಲ್ಲಿ ಅಪಾಯಿಂಟ್ಮೆಂಟ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ನಾಳೆ ನಿಮ್ಮನ್ನು ಬೆಳಗ್ಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.